ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಅನ್ನುವಂತಹ ಗ್ರಾಮ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಸ್ಪರ್ಶ ಮಾಡಿದಂತಹ ಪರಮ ಪವಿತ್ರವಾದಂತಹ ಸ್ಥಾನ. ಭಿಲ್ಲಮ ದೇವ, ಕಲ್ಯಾಣ ಚಾಲುಕ್ಯರ ರಾಜ ಭಿಲ್ಲಮ ದೇವ ಆಸ್ತಿಕ ಪ್ರಪಂಚವನ್ನಾಗಿ ದೇವಾಲಯಗಳ ನಿರ್ಮಾಣವನ್ನ ಮಾಡಿದಂತಹ ತಾಣ ಇದು ಮುತ್ತಗಿ ಅನ್ನುವಂತಹ ಗ್ರಾಮ. ಈ ಮುತ್ತಗಿ ಗ್ರಾಮದಲ್ಲಿ ಹಿಂದೆ ಇದು ಅಗ್ರಹಾರವಾಗಿತ್ತು. ಇಂತಹ ಅಗ್ರಹಾರವಾಗಿ ಅನೇಕ ಜನರಿಗೆ ಸಂಸ್ಕೃತದ ವಿದ್ಯಾಭ್ಯಾಸವನ್ನ ಕೊಟ್ಟಂತಹ ಒಂದು ಶ್ರೇಷ್ಠವಾದಂತಹ ಒಂದು ಊರು ಇದು ಮುತ್ತಗಿ ಅನ್ನುವಂತಹ ಗ್ರಾಮ. ಈ ಗ್ರಾಮದಲ್ಲಿ ಸಾಕ್ಷಾತ್ ಲಕ್ಷ್ಮೀ ನರಸಿಂಹದೇವರು ಅಶ್ವತ್ಥ ವೃಕ್ಷವನ್ನ ಭೇದಿಸಿಕೊಂಡು ಪ್ರಕಟರಾದಂತಹ ಸ್ವಯಂ ವ್ಯಕ್ತವಾದಂತಹ ಕ್ಷೇತ್ರ ಅದು ಮುತ್ತಗಿ ಕ್ಷೇತ್ರ. ಅಂತಹ ಮುತ್ತಗಿ ಕ್ಷೇತ್ರದಲ್ಲಿ ಹಿಂದಿನ ಕಾಲದ ಪರಂಪರೆ ಇದು ಮುಂದೆ ಬೆಳೆಯಲಿ ಅನ್ನುವ ಉದ್ದೇಶದಿಂದ ರಾಮನರಸಿಂಹ, ಶ್ರೀರಾಮನರಸಿಂಹ ಅನ್ನುವಂತಹ ಗುರುಕುಲವನ್ನ ಸ್ಥಾಪನೆ ಮಾಡಲಾಗಿದೆ, ವಿದ್ಯಾಪೀಠವನ್ನ. ಕಳೆದ 2 ವರ್ಷಗಳಿಂದಲೂ ಕೂಡ ಈ ವಿದ್ಯಾಪೀಠ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ. ಸುಮಾರು 10 ವರ್ಷಗಳಿಗೆ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಇರ್ತದೆ. ನ್ಯಾಯ, ವೇದಾಂತ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲಾದಿ ಗ್ರಂಥಗಳ ಜೊತೆಗೆ ಜ್ಯೋತಿಷ್ಯ, ವಿಶೇಷವಾಗಿ ಸಂಗೀತ, ಚಿತ್ರಕಲೆ ಮೊದಲಾದ ಅನೇಕ ವಿಭಾಗದಲ್ಲಿ ಈ ವಿದ್ಯಾಪೀಠ ಇವತ್ತು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ. ಅದಕ್ಕಾಗಿ ತಮ್ಮ ಮಕ್ಕಳನ್ನ ಈ ವಿದ್ಯಾಪೀಠಕ್ಕೆ ಕಳಿಸಿ ಶ್ರೀಮನ್ಯಾಯ ಸುಧಾ ಮಂಗಲವನ್ನು ಕೂಡ ಈ ವಿದ್ಯಾಪೀಠ ಮಾಡುವುದಕ್ಕೆ ಉತ್ಸುಕವಾಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಒಂದು ವಿದ್ಯಾಪೀಠ ತನ್ನ ಪ್ರಥಮ ಶ್ರೀಮನ್ಯಾಯ ಸುಧಾ ಮಂಗಲವನ್ನ ನೆರವೇರಿಸಲಿದೆ. ಹಾಗಾಗಿ ತಮ್ಮ ಮಕ್ಕಳನ್ನ ಈ ವಿದ್ಯಾಪೀಠಕ್ಕೆ ಕಳುಹಿಸಿ ಉತ್ತಮವಾದಂತಹ ಧರ್ಮದ ನೆಲೆಯಲ್ಲಿ, ಸಂಸ್ಕಾರದ ಸೆಲೆಯಲ್ಲಿ ನಮ್ಮ ಸಮಾಜವನ್ನ ಕಟ್ಟುವಂತಹ ಕಾರ್ಯವನ್ನ ಮಾಡಲಿಕ್ಕಾಗಿ ಈ ವಿದ್ಯಾಪೀಠ ಸನ್ನದ್ಧವಾಗಿ ನಿಂತಿದೆ. ಸುಮಾರು 5ನೆಯ ತರಗತಿಯಿಂದ ಆರಂಭ ಮಾಡಿಕೊಂಡು 12ನೆಯ ತರಗತಿವರೆಗೂ, ಅಂದರೆ PUC ಸೆಕೆಂಡ್ ಇಯರ್ ವರೆಗೂ ಕೂಡ ಈ ಮುತ್ತಗಿ ಗ್ರಾಮದಲ್ಲೇನೆ ಇಂಗ್ಲಿಷ್ ಮೀಡಿಯಮು, ಕನ್ನಡ ಮೀಡಿಯಮು ಎರಡೂ ಮಾಧ್ಯಮದಲ್ಲಿ ಮತ್ತೆ ಲೌಕಿಕ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯೂ ಇರುವುದರಿಂದ ಅಲ್ಲಿಯ ವ್ಯವಸ್ಥೆಯನ್ನು ಕೂಡ ಈ ಸಂಸ್ಥೆ ರಾಮನರಸಿಂಹ ಗುರುಕುಲ ತಾನು ಅದರ ಪೂರ್ಣ ಜವಾಬ್ದಾರಿಯನ್ನು, ಅದರ ಫೀಸನ್ನು ಕೂಡ ಅದು ಹೊತ್ತುಕೊಳ್ಳುತ್ತದೆ. ಇಷ್ಟೇ ಅಲ್ಲದೇನೆ ಜೊತೆಗೆ ಸಂಸ್ಕೃತದಲ್ಲಿ ಬರೆಯಬಹುದಾದಂತಹ ಪ್ರಥಮ, ಕಾವ್ಯ, ಸಾಹಿತ್ಯ ಮೊದಲಾದ ಎಕ್ಸಾಮ್ಗಳನ್ನು ಕೂಡ ಮತ್ತೆ ವ್ಯವಸ್ಥೆ ಮಾಡಿ ಮಕ್ಕಳು ಮುಂದೆ ಸಂಸ್ಕೃತದಲ್ಲೇನೆ MA PhD ಮಾಡಲಿಕ್ಕೂ ಕೂಡ ಅವಕಾಶವನ್ನ ಈ ಸಂಸ್ಥೆ ಕೊಡಲಿಕ್ಕೆ ಸನ್ನದ್ಧವಾಗಿ ನಿಂತಿದೆ. ಅದಕ್ಕಾಗಿ ಪರಿಪೂರ್ಣವಾದಂತಹ ವ್ಯಕ್ತಿಗಳಾಗಬೇಕು, ಸಂಸ್ಕಾರವಂತರಾಗಬೇಕಾದರೆ ಸಂಸ್ಕೃತಿ ತಿಳಿದಿರಬೇಕು, ಸಂಸ್ಕೃತಿ ತಿಳಿಯಬೇಕಾದರೆ ಸಂಸ್ಕೃತ ನಮ್ಮಲ್ಲಿ ಇರಬೇಕು. ಹೀಗಾಗಿ ಆ ಉದ್ದೇಶದಿಂದ ಈ ಅದ್ಭುತವಾದ ವಿದ್ಯಾಪೀಠ ಇವತ್ತು ಹೆಜ್ಜೆಯನ್ನ ಇಡ್ತಾ ಇದೆ. ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದ ಉದ್ಘಾಟನೆಗೊಂಡಂತಹ ಈ ಗುರುಕುಲಕ್ಕೆ ತಮ್ಮ ಮಕ್ಕಳನ್ನ ಕಳಿಸಿ ಎನ್ನುವ ಪ್ರಾರ್ಥನೆಯನ್ನ ಮಾಡ್ತಾ, ಈ ಕೆಳಗಡೆ ಬರುವಂತಹ ನಂಬರಿಗೆ ನೀವು ಸಂಪರ್ಕಿಸಿದರೆ ಎಲ್ಲ ರೀತಿಯಾದಂತಹ ವಿವರಣೆಯನ್ನು ಕೂಡ ಅಲ್ಲಿ ನೀಡಲಾಗ್ತದೆ. ಅದಕ್ಕೆ ಎಲ್ಲ ಹಿರಿಯರು, ದೊಡ್ಡವರು ಉತ್ತಮವಾದಂತಹ ಸಮಾಜದ, ಸಂಸ್ಕೃತದ ಸಮಾಜದ ನಿರ್ಮಾಣಕ್ಕಾಗಿ ನಮ್ಮ ಮಕ್ಕಳು ಇವತ್ತು ಸಂಸ್ಕಾರದಿಂದ ವಂಚಿತರಾಗಿದ್ದಾರೆ. ಆ ಸಂಸ್ಕಾರವನ್ನ ಕೊಟ್ಟರೆ ಮತ್ತೆ ನಮ್ಮ ಮಕ್ಕಳು ನಮ್ಮ ಅಂತ್ಯ ಸಂಸ್ಕಾರಕ್ಕಾದರೂ ಬರ್ತಾರೆ. ಆ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯವನ್ನ ಈ ವಿದ್ಯಾಪೀಠ ಮಾಡ್ತಾ ಇದೆ. ಅದಕ್ಕೆ ತಮ್ಮ ಮಕ್ಕಳನ್ನ ಕಳಿಸಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು.